ಚಿಕ್ಕೋಡಿ ಜಿಲ್ಲೆಗಾಗಿ ನಡೆದ ಹೋರಾಟ 9 ದಿವಸಗಳನ್ನು ಪೂರೈಸಿದೆ. ರಾಜ್ಯ ರೈತ ಸಂಘ, ಹಸಿರು ಸೇನಾ ಮಹಿಳಾ ಘಟಕ ಮತ್ತು ಅತಿಥಿ ಉಪನ್ಯಾಸಕರ ಬೆಂಬಲ. ಚಿಕ್ಕೋಡಿ ಪ್ರತ್ಯೇಕವಾಗಿ ಜಿಲ್ಲೆಯಾಗಿ ಕರ್ನಾಟಕ ರೈತ ಸಂಘ, ಹಸಿರು ಸೇನಾ ಮಹಿಳಾ ಘಟಕ, ರಾಜ್ಯ ಪದಾಧಿಕಾರಿಗಳು ಮತ್ತು ಅತಿಥಿ ಉಪನ್ಯಾಸಕರು ಬೆಂಬಲ ನೀಡಿದರು. ರೈತ ರಾಜ್ಯ ಮಹಿಳಾ ಸಂಗೀತಾ ಜವರೆ ಮಾತನಾಡಿ, ಬೆಳಗಾವಿ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಿದ್ದು ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯನ್ನು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಭೌಗೋಳಿಕವಾಗಿ, ವೈಜ್ಞಾನಿಕವಾಗಿ, ಆರ್ಥಿಕವಾಗಿಯೂ ಜನರು ಸಬಲರಾಗುತ್ತಾರೆ ಮತ್ತು ಜಿಲ್ಲೆಗೆ ಚಿಕ್ಕೋಡಿ ಎಲ್ಲ ಮಾನದಂಡವನ್ನು ಹೊಂದಿರುತ್ತದೆ. ಎತ್ತಿಕೊಂಡು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಇಲ್ಲವಾದರೆ ನಮ್ಮ ಮಹಿಳಾ ಘಟಕದಿಂದ ಉಗ್ರ ಹೋರಾಟಕ್ಕೆ ಧುಮುಕುತ್ತೇವೆಂದು ಸರ್ಕಾರಕ್ಕೆ ಎಚ್ಚರ ನೀಡಿದೆ. ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಯಲ್ಲಪ್ಪ ಕೋತ ಮಾತನಾಡಿ, ಕಳೆದ 30 ವರ್ಷಗಳಿಂದ ವಿವಿಧ ಹಂತಗಳ ಹೋರಾಟಗಳನ್ನು ಮಾಡಿದರೂ ಕೂಡ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯೂ ಆಗದೇ ಇರುವುದು ವಿಷಾದನೀಯ ಸಂಗತಿ. ಜಿಲ್ಲೆ ಇದರಲ್ಲಿ ವಿದ್ಯಾರ್ಥಿಗಳು ವೈದ್ಯಕೀಯ ಕಾಲೇಜು, ಚೆನ್ನಮ್ಮ ವಿಶ್ವವಿದ್ಯಾನಿಲಯದಂತಹ ಕಾಲೇಜುಗಳ ಜೊತೆಗೆ ವಿವಿಧ ಹಂತದ ಕೈಗಾರಿಕೆಗಳು ಬಂದರೆ ಯುವಕರಲ್ಲಿಯೂ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬಹುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಮಹಿಳಾ ಮುಖಂಡರಾದಂಥ ಅಶ್ವಿನಿ ಪೋತಾರವರು, ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಗೇರಿ, ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ, ಉಜ್ವಲ ಬಬನೂರು, ರೈತ ಮುಖಂಡ ಸಿದ್ರಾಮ ಕರಂಗಾಲ, ಚಂದ್ರಶೇಖರ ಅರಂಬಾವಿ, ಶಿವಮ್ಮ ಮಂದಾಳೆ, ಮುನ್ನಾನಾದಬ್, ಬಾಳವ್ವ ಕೋಳಿ, ಸಹದೇವಿ ನಡಗೇರಿ, ಪ್ರಕಾಶ ಅನ್ವಕರು, ತಾನಾಜಿ ಸೇನೆ, ರಫೀಕಾ ಪಠಾಣ, ಭೀಮರಾವ್ ಮಂಡೆ, ಅಮೂಲ ನಾವಿ, ಸುರೇಶ್ ಕದ್ದಿ, ವಿಜಯ ಬಾಳಿ, ಸಿದ್ದು ಕಂಬಾಳಿ, ಕುಲದೀಪ ಬ್ಯಾಳಿ, ದುಂಡಪ್ಪ ಕೋಟಗಿ, ಚಂದು ಕೋಟಗಿ, ಸರ್ಕಾರಿ ಪದವಿ ಕಾಲೇಜಿನ ಸಾಗರ ಬೋಸಾಲೆ, ಅಜಿತ ಕೋಳಿ, ರಮಣಜಾನ್ ಮಿರ್ಜಾ ನಾಯಕ್, ಸಚ್ಚಿದಾನಂದ ಸಾಳುಂಕೆ ಹಾಗೂ ನೂರಾರು ಜನರು ಹೋರಾಟಗಾರರು ಉಪಸ್ಥಿತರಿದ್ದರು. ಇಲ್ಲೆಲ್ಲ ಡ್ರೈ ಏರಿಯಾ ಬರ್ತದೆ, ಅದಕ್ಕಾಗಿ ಒಂದು ಸ್ವಲ್ಪ ಇದು ಮಾಡಿದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತದೆ. ಅದಕ್ಕೆ ಯಾವ ರಾಜಕಾರಣಿ ಯಾರು ಆಗಲಿ, ಈಗ ನಾವು ಸತತ ಇಲ್ಲಿ ಕೂತೀಗ 9 ದಿವಸ ಆಯಿತು. 30 ವರ್ಷದಿಂದ ಪ್ರಯತ್ನ ಮಾಡಾನಕತ್ತೀವಿ. ಈ ಸಲ 9 ದಿವಸ ಆಯಿತು, ಇನ್ನೂ ಯಾರು ಇಲ್ಲಿ ಬಂದಿಲ್ಲ, ಗಮನ ಕೊಟ್ಟಿಲ್ಲ ನಮ್ಮ ಕಡೆ. ಅದಕ್ಕಾಗಿ ಒಂದು ಸ್ವಲ್ಪ ನಮ್ಗೆ ಇದು ಬೇಕಾಗ್ಯದ. ಇಲ್ಲ ಇರ್ತಂದ್ರೆ ನಾವು ಇನ್ನೂ ನೋಡಿ ಉಗ್ರ ಹೋರಾಟ ಮಾಡ್ಕೊಂಡು ನಮ್ದು ಇದು ಆಗ್ಯದ. ಈ ಒಂದು ನಾಡನ್ನು ಬಿಟ್ಟು ಇವತ್ತು ಶಿವಾಧೀನರಾಗಿದ್ದಾರೆ. ಕಳೆದ ಶತಮಾನಕ್ಕೂ ಮೀರಿ